ಇವತ್ತು ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿದ್ದಂತ ಮನೆಗಳಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಮನೆಗಳಂತೇಳಿ ವಿತರಣೆ ಮಾಡ್ತಾ ಇದೆ. ಅದನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಹೋರಾಟ ಮಾಡ್ತಾ ಇದೆ. ಇದಕ್ಕೆ ಪ್ರಸಾದಪ್ಪಯ್ಯ, ಜಮೀರ್ ಅಹಮದ್ ಅವರು ನೇರವಾಗಿ ಹೇಳಬೇಕು, ಇದು ಕೇಂದ್ರ ಸರ್ಕಾರದ ಹಣ, ಬಡವರಿಗಾಗಿ ದಲಿತರಿಗಾಗಿ ಕೊಟ್ಟಂತದ್ದು ಕೇಂದ್ರ ಸರ್ಕಾರದ ಹಣ. ಭಾರತ್ ಮಾತಾ ಕಿ ಸಮಾವೇಶ ಮಾಡ್ತಾ ಇದ್ದೀವಿ. ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿಯವರು ಬಹಳ ವಿರೋಧ ಮಾಡ್ತೇವೆ. ಯಾಕಂದ್ರೆ ನಮ್ಮ ಕೇಂದ್ರದ ಪ್ರಭಾವಿ ಮಂತ್ರಿಗಳಂತ ಇದೇ ಹುಬ್ಬಳ್ಳಿ ನಗರದ ಗಂಡು ಮಟ್ಟಿನ ಒಂದು ಕೇಂದ್ರದ ಪ್ರಭಾವಿ ಸಚಿವರಾದಂತ ಜೋಶಿ ಸಾಹೇಬ್ರನ್ನ ಈ ಒಂದು ಸರ್ಕಾರ ಕಾರ್ಯಕ್ರಮ ಕರಲಾರದು ನಮ್ಮ ಬಹಳ ನೋವಾಗೈತಿ. ಅದನ್ನ ಮುಂದಿನ ಕಾರ್ಯಕ್ರಮ ಇದ್ರೊಳಗೆ ಅವ್ರು ಎಚ್ಚೆತ್ಕೋಬೇಕು. ಇದು ನಮ್ಮ ಮೋದಿಜಿಯವರು ಬಡವರು ಕೊಟ್ಟಂತಹ ಮಹತ್ವವಾದಂತ ಯೋಜನೆ, ಇದು ವಸತಿ ಯೋಜನೆ. ಇಂಥ ಯೋಜನೆ ಒಳಗೆ ಇವರು ಸರ್ಕಾರ ಕಾರ್ಯಕ್ರಮ ಅಂತ ಮಾತಾಡ್ತಾ ಗಚ್ಚಿಗಟ್ಟಿ ಸರ್ಕಾರಕ್ಕೆ ನಾವು ಯಾವತ್ತೂ ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಮಾಡ್ತೀವಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರಾಜ್ಯ ಕಾರ್ಯಕ್ರಮ ಸದಸ್ಯ ಎಲ್ಲಮ್ಮ ಗಾಂಧಿರ ಆಡಳಿತದಲ್ಲಿದ್ದಾಗಲೇ ಜಾಗ ಕೊಟ್ಟಿದ್ದು ವಿಶ್ವದವರು ನಮ್ಮ ಅಭಿನಂದನವರು ಮತ್ತೆ ಮಹೇಶಣ್ಣ ಎಲ್ಲ ಹೇಳಿದ್ದಾರೆ. ಆದ್ರೂ ಆಮೇಲೆ ಮನೆ ಆಗಿದ್ದು ನಮ್ಮ ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆಯಿಂದ. ಇದನ್ನ ಕಾಂಗ್ರೆಸ್ನವರು ತಮ್ಮದೇ ಒಂದು ಕಾಂಗ್ರೆಸ್ಸಿನ ಒಂದು ಕೊಡುಗೆ ಅನ್ನುವಂತ ಬಿಂಬಿಸುತ್ತಿರುವುದು, ಜನನ ಸೇರಿಸುವುದು ನಿಮ್ಮ ಕಾಂಗ್ರೆಸ್ನ ಒಂದು ಇದು ಪೂರ್ತಿ ನಿಮ್ಮ ಕಾಂಗ್ರೆಸ್ನ ಕೊಡುಗೆ ಆಗಿದ್ದು ನಾವೇನು ಅದಕ್ಕೆ ಅಭ್ಯಂತರ ಮಾಡ್ತಿರ್ಲಿಲ್ಲ. ಇವತ್ತು ಬಿಜೆಪಿಯ ಒಂದು ಸಹಕಾರದಿಂದ ನಡೆದಂತ ಕಟ್ಟಿದಂತ ಮನೆಗಳಿಗೆ ನಿಮ್ಮ ಹೆಸರು ಹೇಳ್ಕೊಳ್ತಿರೋದು ಎಷ್ಟು ಮಕ್ಕಳಿಗೆ ಸರಿ ಅಂತ ಆ ಒಂದು ಉದ್ದೇಶಕ್ಕಾಗಿ ನಾವು ಹೋರಾಟ ಮಾಡ್ತೇವೆ. ನಮಸ್ತೆ. ಇಷ್ಟು ವರ್ಷದಿಂದ ಕಾಂಗ್ರೆಸ್ಸಿಗೆ ಯಾರ ಮನೆ ಯಾರು ಬಡವರು ಎಂತದ್ದು ಗೊತ್ತಾಗಲಿಲ್ಲ. ಈಗ ನಮ್ಮ ಮೋದಿಜಿ ಕೊಟ್ಟಿದ್ಮೇಲೆ ಅವ್ರಿಗೆ ಹೇಗೆ ಅನ್ನೋದು ನಮ್ಮ ಮನೆ ಅಂತ. ಈಗ 20-30 ವರ್ಷದ ಎಲ್ಲರೂ ಆಲ್ರೆಡಿ ಸ್ಟ್ರೈಕ್ ಆಗಿದಾರಲ್ಲಿ. ಈಗ ಇವ್ರು ಬಂದು ಅಕಸ್ಮಾತ್ ಬಂದು ನಾವೇ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ಯಾರು ನಮ್ಗೆಲ್ಲ ನಮ್ಮ MLA ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಬಟ್ ಇವ್ರ ಮಧ್ಯದಲ್ಲೇ ಬಂದು ನಾವೇ ಕೊಟ್ಟಿದ್ವಿ ನಮ್ದೇ ಅಂತ ಹೇಳ್ಬಿಟ್ಟಿದ್ಮೇಲೆ ಯಾರು ಕಿಟ್ಟು ಬರೋದಿಲ್ಲ. ಅದಕ್ಕೆ ಎಲ್ಲರೂ ಹೋರಾಟಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಬಂದು ಇದ್ ಮಾಡಿದ್ದಾರೆ. ನನ್ನ ಹೆಸರು ರೇಣುಕಾ ಇರ್ಕಲ್, ಹುಬ್ಳಿ ಧಾರವಾಡ ಮಹಾನಗರ ಕಾರ್ಯದರ್ಶಿ. ಇವತ್ತು ನೋಡ್ರಿ ಯಾಕರ ದುಡ್ಡು ಎಲ್ಲಮ್ಮ ಜಾತ್ರೆ ಅನ್ನುವಂಗ ಮಾಡಿದ್ದ ನಮ್ದು ಪ್ರಧಾನಮಂತ್ರಿ ಅವರು ಯೋಜನೆ ಅವ್ರದ್ದು ಅಲ್ಲಿಂದ ಕೇಂದ್ರದಿಂದ ದುಡ್ಡನ್ನ ಇವರು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಇವರು ಇವತ್ತು ಗೋಕುಲ್ ರೋಡ್ ವಿಮಾನ ನಿಲ್ದಾಣ ಹಿಡಿದ ಹೊಸೂರ್ ತರ ನೋಡ್ಬೇಕ್ರಿ. ಎಂತೆಂತ ಕಟೋಟ್ಗಳು ಹಾಕ್ಯಾರ ಅಂದ್ರೆ ಒಂದೊಂದು ಕಟೋಟಿಗ 50,000 ರೂಪಾಯಿ ಇರ್ಬೋದ್ರಿ. ಅಂತದ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಖರ್ಚ ಇವ್ರು ತಾವು ಕಾಂಗ್ರೆಸ್ ಸಮಾವೇಶ ಮಾಡಕತ್ರ. ಇದೇನ್ರಿ ಇದು ಕೇಂದ್ರದ ಸರ್ಕಾರದೊಳಗ ಇವ್ರು ಕಾಂಗ್ರೆಸ್ ಸಮಾವೇಶ ಮಾಡಕ ಇವ್ರು ಬಡವರ ದುಡ್ಡು ಒಳಗ ಮಾಡುವಂತ ಅವಶ್ಯಕತೆ ಏನಿತ್ರಿ? ಯಾರ್ದಾರ ದುಡ್ಡು ಒಳಗ ಅದನ್ನ ಯಾರ್ದಾರ ಏನಾರ ಕೊಡ್ರಿ ಅಂತಂದ್ರೆ ಕೊಡಂಗಿಲ್ಲ. ಮತ್ತ ಒಬ್ಬೊಬ್ರಿಗ ಮನಿ ಇರ್ಲಾರ್ದವ್ರ ನಿಜ ಮನಿ ಯಾರು ಫಲಾನುಭವಿಗಳು ಅದಾರ ಅವ್ರಿಗೆ ಯಾರಿಗೂ ಸಿಕ್ಕಿಲ್ರಿ. ಮೊನ್ನೆ ಮಾತಾಡಕತ್ತಿದ್ರೆ ಕೇಳೇನ್ರಿ ನಾನು. ಯಾರು ನಿಜವಾಗ್ಲೂ ಬಡವರು ಅದಾರ ಅವ್ರಿಗೂ ಸಿಕ್ಕಿಲ್ಲ. ಅವ್ರದೇ ಆದಂತ ಯಾರ ಶ್ರೀಮಂತರ ಅದಾರಲ್ಲ, ಯಾರ್ಗ ಮನಿನ ಅವಶ್ಯಕತೆ ಇಲ್ಲಲ್ಲ ಅವ್ರಿಗ ಸಿಕ್ಕೈತಿ ಮನಿ. ಅವ್ರಿಗೆಲ್ಲ ತಗೊಂಡ್ ಇವ್ರು ಏನ್ ಮಾಡಕತ್ತಾರ, ರಾಜಾರೋಷವಾಗಿ ಮನಿಯನ್ನ ಉದ್ಘಾಟನೆ ಮಾಡಿ ಕೊಡಾಕತ್ತಾರ. ಕೇಂದ್ರದವ್ರಿಗೆ ಯಾರಿಗೂ ಇವ್ರು ಕರ್ದಿಲ್ರಿ. ದುಡ್ಡು ಹಾಕಿದ್ದ ಕೇಂದ್ರದವ್ರು, ರಾಜ್ಯ ಆಳಾಕತ್ತಿದ್ದ ಕಾಂಗ್ರೆಸ್ ಸರ್ಕಾರ. ಇದಕ್ಕ ನಾವು ಬಹಳಷ್ಟು ಅಂತ ವಿರೋಧ ಮಾಡ್ತೇವ್ರಿ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.